ಮಾಡೋದು ಲಾಂಗ್ ಆಯ್ತು. ಕರ್ನಾಟಕದ ಮಾಜಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕ ಬಿಸಿ ನಾಗೇಶ್ ಅವರು ಮಂಗಳವಾರ ವಿಧಿವಶರಾದರು. ದೀರ್ಘಕಾಲದ ಅನಾರೋಗ್ಯದಿಂದ ಚೇತರಿಸಿಕೊಂಡಿದ್ದ ಅವರು ಕಳೆದ ವಾರ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಆರೋಗ್ಯ ಪರೀಕ್ಷೆಗೆ ತೆರಳಿದ್ದ ನಾಗೇಶ್ ಅವರು ಸಹೋದರಿಯ ಮನೆಯಲ್ಲೇ ಉಳಿದುಕೊಂಡಿದ್ರು. ಮಂಗಳವಾರ ರಾತ್ರಿ 9 ಗಂಟೆ ಸುಮಾರಿಗೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಬಿಜೆಪಿ ಪಕ್ಷದ ಶಿಸ್ತಿನ ಸಿಪಾಯಿಯಂತೆ ಸದ್ದಿಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದ ಅವರ ನಿಧನದ ಸುದ್ದಿ ಕೇಳಿ ರಾಜ್ಯ ರಾಜಕೀಯ ಕ್ಷೇತ್ರ, ಅವರ ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರಲ್ಲಿ ತೀವ್ರ ಶೋಕಸಾಗರ ಮನೆ ಮಾಡಿದೆ. ಬಿಸಿ ನಾಗೇಶ್ ಅವರ ನಿಧನಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ, ಸಿದ್ದರಾಮಯ್ಯ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಹಲವಾರು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಬಿಇ ಇಂಜಿನಿಯರಿಂಗ್ ಪದವೀಧರರಾಗಿದ್ದ ಅವರು ತಮ್ಮ ರಾಜಕೀಯ ಜೀವನವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಕಾಲಿಕ ಕಾರ್ಯಕರ್ತರಾಗಿ ಪ್ರಾರಂಭಿಸಿದ್ರು. ತಿಪಟೂರು ಕ್ಷೇತ್ರದಿಂದ 2008 ಮತ್ತು 2018ರಲ್ಲಿ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ನಾಗೇಶ್ ಅವರು ಬೊಮ್ಮಾಯಿ ಸಂಪುಟದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ಕಳೆದ 1 ವರ್ಷದಿಂದ ಬ್ರೈನ್ ಟ್ಯೂಮರ್ನಿಂದ ಬಳಲುತ್ತಿದ್ದ ಅವರಿಗೆ 2 ಬಾರಿ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು. ಬೆಂಗಳೂರಿನ ಮಗಳ ಮನೆಯಲ್ಲಿ ಕೊನೆಯುಸಿರೆಳೆದ ಅವರ ಪಾರ್ಥಿವ ಶರೀರವನ್ನ ಕುಟುಂಬಸ್ಥರು ಬೆಂಗಳೂರಿನಿಂದ ತಿಪಟೂರಿಗೆ ತರುತ್ತಿದ್ದ ಮಾರ್ಗ ಮಧ್ಯೆ ತುಮಕೂರಿನ ಟೌನ್ ಹಾಲ್ ಸರ್ಕಲ್ನಲ್ಲಿ 15 ನಿಮಿಷಗಳ ಕಾಲ ಸಾರ್ವಜನಿಕರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಈ ವೇಳೆ ಡಿಸಿ ಶುಭಾ ಕಲ್ಯಾಣ್, ಎಸ್ಪಿ ಅಶೋಕ್ ವೆಂಕಟ್, ಬಿಜೆಪಿ ನಾಯಕರು, ಕಾರ್ಯಕರ್ತರು, ಸಾರ್ವಜನಿಕರು ಬಿಸಿ ನಾಗೇಶ್ ಅವರ ಅಂತಿಮ ದರ್ಶನ ಪಡೆದರು. ತಿಪಟೂರಿನಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಸ್ವಕ್ಷೇತ್ರ ತಿಪಟೂರಿನಲ್ಲೇ ಇಂದು ಅಂತ್ಯ ಸಂಸ್ಕಾರ ನಡೆಯಲಿದೆ. ಒಂಚೂರು ಮೊಬೈಲ್ ಹೇಳಿ ಸರ್, ಯಾವಾಗ ಕೈ ತಂಗಿ ಮನೇಲಿ ಅರೌಂಡ್ 8:39 ಇವಾಗ ತಿಪ್ಟೂರಿಗೆ ನೆಕ್ಸ್ಟ್ ತುಮಕೂರಿಂದ ಹೋಗ್ತಾ ಇದ್ದೀವಿ. ಮತ್ತೆ ಗುಬ್ಬಿ ಒಂದು ಸ್ಟಾಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್
ಸಂಜೆ ಮೇಲೆ ಹೋಗೋಕ್ಕೆ ಮೇಲೆ ತಿಪ್ಟೂರಲ್ಲಿ ದರ್ಶನಕ್ಕೆ ಅವಕಾಶ ಇದೆ. ನಾಳೆ ದಿವಸ ಅಂತ್ಯ ಎಲ್ಲಿ ಅಥವಾ ಏನಾದರೂ ಡಿಸೈಡ್ ಆಗಿದೆಯಾ? ಹಿರಿಯರಾದಂಥ ಮಾಜಿ ಸಚಿವರು ಮತ್ತು ಪಕ್ಷದ ಹಿರಿಯರು ಆದಂಥ ತಿಪ್ಟೂರಿನ ಮಾಜಿ ಸಚಿವರು ಮಾಜಿ ಶಾಸಕರಾದಂಥ BC ನಾಗೇಶಣ್ಣನವರು ನಿಧನ ಆಗಿರುವಂಥದ್ದು ಎಲ್ಲರಿಗೂ ಕೂಡ ಪಕ್ಷಕ್ಕೆ ದೊಡ್ಡ ಆಘಾತ, ಪಕ್ಷಕ್ಕೆ ದೊಡ್ಡ ಒಂದು ಲಾಸ್ ಅಂತಲೇ ಹೇಳ್ಬೋದು. ಮತ್ತು ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ಬಂದು ಅವರು ಒಳ್ಳೆ ಕುಟುಂಬದಲ್ಲಿ ಶ್ರೀಮಂತ ಕುಟುಂಬ ಇದ್ರೂ ಕೂಡ ಅವರು ನಡ್ಕೊಂಡಿದ್ದ ರೀತಿ ಸಾಮಾನ್ಯ ಜನತರ ಅವ್ರು ಬೆಂಗಳೂರಿಗೆ ಯಾವತ್ತೂ ಟ್ರೈನಲ್ಲೇ ಹೋಗ್ತಿದ್ರು. ನಮಗೂ ಕೂಡ ಕಾರ್ಯಕರ್ತಕ್ಕೆ ನೀವು ಟ್ರೈನಲ್ಲಿ ಬನ್ನಿ ಅಂತ ಅಷ್ಟು ಸಿಂಪ್ಲಿಸಿಟಿ. ABP ಮುಖಾಂತರ ಅವರು ಪಾದಾರ್ಪಣೆ ಮಾಡಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ವಿಶೇಷವಾಗಿ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದ್ರು. ಮತ್ತು ಕಾರ್ಯಕರ್ತರು ಹೆಂಗಿರಬೇಕು ಅನ್ನೋದು ಇವತ್ತೆಲ್ಲ ದುಡ್ಡಿನ ಮೇಲೆ ನಡೀತಿರೋ ಒಂದು ಇದರಲ್ಲಿ ಕಾರ್ಯಕರ್ತರು ಹೆಂಗಿರಬೇಕು ಅನ್ನೋದನ್ನು ಅವರು ತೋರಿಸ್ಕೊಟ್ಟಂಥವ್ರು, ಅವರು ಸ್ವತಃ ಫಾಲೋ ಮಾಡಿದಂಥವ್ರು ತಮ್ಮ ಕೃತ್ಯದ ಮುಖಾಂತರ. ಅದರಿಂದ ಆ ವ್ಯಕ್ತಿಗೆ ಮತ್ತು ನಿಧನ ಹೊಂದಿರೋದು ಎಲ್ಲರಿಗೂ ಕೂಡ ಪಕ್ಷಕ್ಕೆ ವಿಶೇಷವಾಗಿ ತುಮಕೂರು ಜಿಲ್ಲೆಗೆ ಮತ್ತು ಅಪಾರ ಸಂಖ್ಯೆಯ BJP ಕಾರ್ಯಕರ್ತರಿಗೆ ಮತ್ತು ವಿಶೇಷವಾಗಿ ಅವ್ರ ಕುಟುಂಬದವರಿಗೆ, ಅವ್ರ ಮಗ ವಿಶ್ವದೀಪ್ ಮತ್ತು ಅವರ ತಂಗಿ ಎಲ್ಲರೂ ಇದ್ದಾರೆ. ಅವರಿಗೆ ದೇವರು ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀವಿ. ಥ್ಯಾಂಕ್ ಯು.